ಎಲ್ರಿಗೂ ನಮಸ್ಕಾರ. ನಮ್ಮ ನ್ಯೂಸ್ ಅಲರ್ಟ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ನಾನು ಚಂದನ್. ಬಹುಶಃ ನನಗೇನು ಹೇಳಕ್ ಹೊರಟಿದ್ದೀನಲ್ಲ, ಈ ವಿಡಿಯೋ ನಿಮ್ಮ ಜೀವನದ ಮೇಲೆ ಒಂದಿಷ್ಟಾದ್ರೂ ಪರಿಣಾಮ ಬೀರಬಹುದು ಅಂತ ಅನ್ಕೊಂಡಿದ್ದೀನಿ. ನಮ್ಮ ವೀಕ್ಷಕರಿಗೆ ಹೆಚ್ಚು ಕಡಿಮೆ ಒಂದು 17ನೇ ವಯಸ್ಸಿನವ್ರು ನೋಡ್ತಿರ್ಬೋದು, 18ನೇ ವಯಸ್ಸಿನವ್ರು ನೋಡ್ತಿರ್ಬೋದು, ಅಥವಾ 20 ವರ್ಷ ಮೇಲ್ಪಟ್ಟವರು, 50 ವರ್ಷದವರು, 40 ವರ್ಷದವರು, ಸರಾಸರಿ ಚಿಕ್ಕವರಿಂದ ಹಿಡಿದು ದೊಡ್ಡವ್ರ ತನಕನೂ ಕೂಡ ನೋಡ್ತಿರ್ತೀರಿ ಅಂತ ಅನ್ಕೊಂಡಿದ್ದೀನಿ. ನಮ್ಮ ಪ್ರತಿಯೊಬ್ಬರು ಗುರಿಗಳೇನಿರ್ತವೆ ಅಂತಂದ್ರೆ, ಹುಟ್ಟುಬಿಟ್ಟಿದ್ದೀವಪ್ಪ, ಏನಾದರೂ ಒಂದು ಸಾಧನೆ ಮಾಡಬೇಕು, ಸಾಯೋದ್ರೊಳಗಡೆ ಅನ್ನೋಂಥದ್ದೊಂದು ಉದ್ದೇಶ ಇದ್ದೇ ಇರುತ್ತೆ ಪ್ರತಿಯೊಬ್ಬರಿಗೂ ಕೂಡ. ಅದನ್ನ ಕೆಲವರು ಈಡೇರಿಸ್ಕೊಂಡಿದ್ದಾರೆ, ಹಲವರು ಈಡೇರಿಸ್ಕೊಳಕ್ಕಾಗಿಲ್ಲ. ಅದಕ್ಕೆ ಹಣದ ಸಮಸ್ಯೆಯೋ, ವಯಸ್ಸಿನ ಸಮಸ್ಯೆಯೋ, ಏನೋ ಒಂದು ಗೊತ್ತಿಲ್ಲ. ಬಟ್ ಇವತ್ತು ಏನು ಹೇಳೋಕೆ ಹೊರಟಿದ್ದೀನಿಲ್ಲ, ಈ ವಿಡಿಯೋ ಅಲ್ಪ ಪ್ರಮಾಣದಲ್ಲಾದರೂ ನಿಮ್ಮ ಮೇಲೆ ಇನ್ಫ್ಲೂಯೆನ್ಸ್ ಆಗಬಹುದು, ನಿಮ್ಮ ಮೇಲೆ ಪ್ರಭಾವ ಬೀರಬಹುದು ಅನ್ನೋ ಒಂದು ಸಲುವಾಗಿ ಈ ವಿಡಿಯೋವನ್ನು ಆರಂಭ ಮಾಡ್ತಾ ಇದ್ದೀನಿ. ಅಂತ ಸ್ಪೆಷಲ್ ಏನಪ್ಪ ಐತೆ ಅಂತಂದ್ರೆ, ಸಹಜವಾಗಿ ನೀವು ಗಂಡ್ಮಕ್ಳು ಈಜಾಡ್ತೀವಿ, ಹೆಣ್ಮಕ್ಳು ಈಜಾಡ್ತಾರೆ ಬಿಡಿ. ಇವಾಗ ಕೋಚ್ ತಗೊಂಡು ಅದು ಇದು ಸ್ವಿಮ್ಮಿಂಗ್ ಪೂಲಲ್ಲಿ ಅಲ್ಲಿ ಕಲ್ತು 150 ಕಿಲೋಮೀಟರ್ ಈಜೋರು ಯಾರು ನೋಡಿದ್ದೀರಾ? ಅದು ಸಮುದ್ರದಲ್ಲಿ. ಅದು ವಯಸ್ಸು ಕೇಳಿದ್ರೆ ನಿಜಕ್ಕೂ ನೀವು ಬೆರಗಾಗ್ತೀರಿ. ಅವರ ವಯಸ್ಸು ಬಂದು 52. ಯಾರು ಈ ಮಹಿಳೆ, ಎಲ್ಲಿಯವರು, ಏನೇನೆಲ್ಲ ಸಾಧನೆ ಮಾಡಿದ್ದಾರೆ, ಜೊತೆಗೆ ಏನದು ಬ್ರೇಕಿಂಗ್ ಮಾಡಿರುವಂಥ ರೆಕಾರ್ಡು, ಇದೆಲ್ಲವನ್ನು ಕೂಡ ನಾನು ವಿಸ್ತಾರವಾಗಿ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಅದಕ್ಕೂ ಮೊದಲು ಯಾರಾದರೂ ಹೊಸಬ್ರು ನಮ್ಮ ಚಾನಲ್ಗೆ ಮೊದಲ ಬಾರಿಗೆ ಭೇಟಿ ಕೊಟ್ಟು ಈ ವಿಡಿಯೋವನ್ನು ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರುವಂಥ ಬೆಲ್ ಐಕನ್ ಅನ್ನು ಕ್ಲಿಕ್ ಮಾಡ್ತೀನಿ. ಜೊತೆಗೆ ಆ ಮಹಿಳೆ ಏನು ಮಾತಾಡಿದ್ರು, ಅವನು ಸಾಧನೆ ಮಾಡಿದ ನಂತರ ನಾನು ವಿಡಿಯೋವನ್ನು ಕೊನೆಯಲ್ಲಿ ಪ್ರಸಾರ ಮಾಡ್ತೀನಿ, ಮಿಸ್ ಮಾಡದೆ ಕೊನೆಯಲ್ಲಿ ನೋಡಿ. ಅದನ್ನು ಕೆಲವರು ಅನ್ಕೊಬೋದು ಆರಂಭದಲ್ಲಿ ಆಂಧ್ರ ಪ್ರದೇಶ ಸುದ್ದಿ ನಮ್ಮ ಕರ್ನಾಟಕಕ್ಕೆ ಯಾಕೆ ಅಂತ. ಸಾಧಕರು ಎಲ್ಲಿಯವರಾದರೂ ಆಗಿರಲಿ, ಅವ್ರ ಸಾಧನೆಯನ್ನು ಸಮಾಜಕ್ಕೆ ತೋರಿಸುವಂಥದ್ದು ನಮ್ಮ ಕರ್ತವ್ಯ ಆಗಿರುತ್ತೆ. ಆ ಸಲುವಾಗಿ ಈ ವಿಡಿಯೋವನ್ನು ಮಾಡ್ತಾ ಇದ್ದೀನಿ. ನನ್ನ ವೀಕ್ಷಕರಲ್ಲಿ ಒಂದಿಷ್ಟು ಜನಕ್ಕಾದ್ರೂ ಅದು ಪ್ರಭಾವ ಬೀರಿ, ಒಂದಷ್ಟು ಜನ ಏನು ಕನ್ಸುಗಳನ್ನ ಕಟ್ಕೊಂಡು ಅಲ್ಲೇ ಬಿಟ್ಬಿಟ್ಟಿರ್ತಾರಲ್ಲ, ಒಂಚೂರು ಅದಕ್ಕೆ ನೀರು ಹಾಕಲಿ ಅನ್ನೋ ಒಂದು ಸಲುವಾಗಿ ಈ ವಿಡಿಯೋವನ್ನು ಮಾಡ್ತಿರೋಂಥದ್ದು. ಈಗ ನೋಡ್ತಾ ಇದ್ದೀರಲ್ಲ ನೀವು ಪಕ್ಕದಲ್ಲಿ ಫೋಟೋ, ಇವರ ಹೆಸರು ಬಂದು ಶ್ಯಾಮಲಾ ಗೋಲಿ. ಗೋಲಿ ಶ್ಯಾಮಲಾ ಅಂತಲೂ ಕರೀತಾರೆ, ಶ್ಯಾಮಲಾ ಗೋಲಿ ಅಂತಲೂ ಕರೀತಾರೆ. ಇವರ ವಯಸ್ಸು ಬಂದು ಸರಿ ಸುಮಾರು 52, 52, ಹೆಚ್ಚು ಕಡಿಮೆ ನಮ್ಮ ತಾಯಿ ವಯಸ್ಸಿನವರು. ಮೂಲತಃ ಇವರು ಆಂಧ್ರ ಪ್ರದೇಶದ ಕಾಕಿನಾಡದವರು. ಕಾಕಿನಾಡ ಅನ್ನುವಂಥ ಒಂದು ಸಿಟಿ, ಅಲ್ಲಿಯವರು. ಹೆಚ್ಚು ಕಡಿಮೆ ಡಿಸೆಂಬರ್ ಅಂತ್ಯ, ಈಗ ಮೊನ್ನೆ 2024 ಡಿಸೆಂಬರ್ ಅಂತ್ಯ ಆಯ್ತಲ್ಲ, ಆ ಸಂದರ್ಭದಲ್ಲಿ ಇವರು ಒಂದು ಟಾರ್ಗೆಟ್ ಅನ್ನು ಇಟ್ಕೊಳ್ತಾರೆ. 150 ಕಿಲೋಮೀಟರ್ ನಾನು ಈಜಬೇಕು, ಅದು ಸಮುದ್ರದಲ್ಲಿ. ಅದು ಎಲ್ಲಿಂದ ನೀವು ಪಕ್ಕದಲ್ಲಿ ನೋಡ್ಬೋದು, ಈಗ ವಿಶಾಖಪಟ್ಟಣಂನಿಂದ NTR ಬೀಚ್ ತನಕನೂ ಕೂಡ ಈಜಬೇಕು ಅಂತ ಒಂದು ಪ್ಲಾನ್ ಹಾಕೊಂಡಿರ್ತಾರೆ. ಶುರುವಾಗುತ್ತೆ ಇದು ಡಿಸೆಂಬರ್ ಅಂತ್ಯದಲ್ಲಿ. ಜನವರಿ ಫಸ್ಟ್ ವೀಕಲ್ಲಿ ಇದು ಮುಗಿದೋಗುತ್ತೆ. ಇವರ ಟಾರ್ಗೆಟ್ 5-6 ದಿನದಲ್ಲಿ ಶುರು ಮಾಡ್ತಾರೆ. ಇವ್ರ ಜೊತೆಗೆ ಇವರೊಬ್ಬರೇ ಹೋಗಲ್ಲ, ಹೆಚ್ಚು ಕಡಿಮೆ 14 ಜನ ಸಿಬ್ಬಂದಿ ಹೋಗ್ತಾರೆ. ಅದರಲ್ಲಿ ಸ್ಕೂಬಾ ಡೈವರ್ಸ್ಗಳು ಕೂಡ ಹೋಗ್ತಾರೆ, ಒಂದಷ್ಟು ಜನ ವೈದ್ಯಕೀಯ ಸಿಬ್ಬಂದಿ ಜೊತೆಗೆ. 2 ಬೋಟಲ್ಲಿ ಹೋಗ್ತಾರೆ. ನೀವು ಗಮನಿಸ್ಬೋದು, ಆ ಕಡೆ ಈ ಕಡೆ 2 ಬೋಟ್ ಹೋಗ್ತಿದ್ದಾವೆ. ಮಧ್ಯದಲ್ಲಿ ಶ್ಯಾಮಲಾ ಗೋಲಿಯವರು ಸ್ವಿಮ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ, ಅದು ಸಮುದ್ರದಲ್ಲಿ. ಬಾವಿಲಿ ಈಜಾಡೋರು ನೋಡಿದ್ದೀವಿ, ಕೆರೆಯಲ್ಲಿ ಈಜಾಡೋರು ನೋಡಿದ್ದೀವಿ. ಒಳೆಲಿ ಈಜಾಡೋದು ಸ್ವಲ್ಪ ಕಷ್ಟ ಅಂತ ಹೇಳ್ತಾರೆ, ಯಾಕೆಂತಂದ್ರೆ ಫೋರ್ಸ್ ಇರುತ್ತೆ ಅಂತ. ಅಂಥದ್ರಲ್ಲಿ ಸಮುದ್ರದಲ್ಲೂ ಕೆಲವರು ಈಜಾಡ್ತಾರೆ, ಬಂಡಧೈರ್ಯ ಮಾಡೋರು. ಅಂಥದ್ರಲ್ಲಿ ಒಬ್ರು ಮಹಿಳೆ 52ನೇ ವಯಸ್ಸಿನವರು ಸಮುದ್ರದಲ್ಲಿ ಈಜಾಡ್ಕೊಂಡು ಹೋಗ್ತಿದ್ದಾರೆ ಅಂತಾರೆ. ನಿಜಕ್ಕೂ ಅವ್ರಿಗೊಂದು ಹ್ಯಾಟ್ಸ್ ಆಫ್. ಪ್ರತಿದಿನ ಇವ್ರ ಟಾರ್ಗೆಟ್ ಏನು, 30 ಕಿಲೋಮೀಟರ್ ಸ್ವಿಮ್ ಮಾಡಬೇಕು, ಅದಾದ ಬಳಿಕ ರೆಸ್ಟ್ ಮಾಡಬೇಕು, ತಿರ್ಗಾ ಅರ್ಲಿ ಮಾರ್ನಿಂಗ್ ವ್ಯಾಕಪ್ ಆಗಿ, ಅಂದ್ರೆ ಬೆಳಗ್ಗೆ ಎದ್ದ ತಕ್ಷಣನೇ ಶುರು ಮಾಡಬೇಕು. ಟೋಟಲ್ ಆಗಿ 5 ದಿನಕ್ಕೆ ಟಾರ್ಗೆಟ್ ಹಾಕೊಂಡಿರ್ತಾರೆ. ಹೆಚ್ಚು ಕಡಿಮೆ ಒಂದಿನ ಹೆಚ್ಚು ಕಮ್ಮಿ ಆಯಿತು ಅಂತ ಅನ್ಸುತ್ತೆ. ಈಗ ಮೊನ್ನೆ ಜನವರಿ 4ನೇ ತಾರೀಕು ಈ ಒಂದು ಏನು ಟಾರ್ಗೆಟ್ ಇಟ್ಕೊಂಡಿದ್ದಾರೆ ಅದನ್ನು ರೀಚ್ ಮಾಡಿದ್ದಾರೆ. ಇವ್ರು ಟಾರ್ಗೆಟ್ ಇಟ್ಟಿದ್ದು NTR ಬೀಚ್ಗೆ. ಬಟ್ ಆ ನಿದ್ರೆ ಕೊರತೆ ಜೊತೆಗೆ ಸ್ವಲ್ಪ ಹೆಲ್ತ್ ಇಶ್ಯೂಸ್ ಇಂದ ಏನಾಗಿದೆ ಅಂತಂದ್ರೆ, ಕಾಕಿನಾಡಕ್ಕೆ ಎಂಡ್ ಮಾಡಿದ್ದಾರೆ. ಇವ್ರೇನು ಅನ್ಕೊಂಡಿದ್ರಲ್ಲ ಗುರಿ, ಅದನ್ನ ಕಾಕಿನಾಡಕ್ಕೆ ಎಂಡ್ ಮಾಡಿದ್ದಾರೆ. ಸೊ ಸರಾಸರಿ ಹೆಚ್ಚು ಕಡಿಮೆ ಆರಂಭ ವಿಶಾಖಪಟ್ಟಣಂನಿಂದ ಕಾಕಿನಾಡಕ್ಕೆ 150 ಕಿಲೋಮೀಟರ್ ಸಮುದ್ರದಲ್ಲಿ ಈಜ್ಕೊಂಡು ಬಂದು ದಡ ಸೇರಿರುವಂತಹ ಮೊದಲ ಭಾರತದ ಮಹಿಳೆ. ಕೆಲವರಿಗೆ ಅನ್ಸ್ಬೋದು ಈಗ ಇದೇನು ದೊಡ್ಡ ಸಾಧನೆ ಅಂತ. ಹೌದು, ದೊಡ್ಡ ಸಾಧನೆ. 52ನೇ ವಯಸ್ಸಿನ ಒಬ್ರು ಮಹಿಳೆ 150 ಕಿಲೋಮೀಟರ್ ಈಜ್ಕೊಂಡು ಬರ್ತಾರೆ ಅಂದ್ರೆ ಅದೇನು ಕಮ್ಮಿ ವಿಷಯನ? ನಮ್ಗಳಿಗೆ ಸ್ವಿಮ್ಮಿಂಗ್ ಪೂಲಲ್ಲೋ ಅಥವಾ ಯಾವ್ದಾದ್ರು ಕೆರೆಲೋ ಬಾವಿಲೋ ಒಳೆಲೋ ಏನೋ 4-5 ನಿಮಿಷ ಸರಾಸರಿ ಕಂಟಿನ್ಯೂಸ್ಲಿ ಈಜ್ಬೋದು ನಾವು. ಬಟ್ ಇವರು ರೆಸ್ಟ್ ಮಾಡಿದ್ದಾರೆ. ಎಲ್ಲಿ ರೆಸ್ಟ್ ಮಾಡಬೇಕು ಅಷ್ಟು ರೆಸ್ಟ್ ಮಾಡಿದ್ದಾರೆ. ಪ್ರತಿದಿನ 30 ಕಿಲೋಮೀಟರ್ ಟಾರ್ಗೆಟ್ ಇಟ್ಕೊಂಡು 6 ದಿನಕ್ಕೆ 150 ಕಿಲೋಮೀಟರ್ ಹೆಚ್ಚು ಕಡಿಮೆ ಮುಗಿಸ್ಕೊಂಡು ಬಂದು ದಡ ಸೇರಿರುವಂಥದ್ದು. ಇದೇ ಮೊದಲ ಸಾಧನೆ ಅವ್ರದ್ದು? ನೋ, ನೆವರ್. ಇದಲ್ಲ. 2021ರಲ್ಲಿ ಇವರು ಮೊದಲ ಸಾಧನೆ ಮಾಡಿದ್ದೇನು ಅಂತಂದ್ರೆ, ಪಾಕ್ ಜಲಸಂಧಿ ಅಂತ ನೀವು ಕೇಳಿರ್ತೀರಿ ಅನ್ಕೊಳ್ತೀನಿ. ಏನ್ ಪಾಕ್ ಜಲಸಂಧಿ ಅಂದ್ರೆ ಪಾಕಿಸ್ತಾನದಲ್ಲಿ ಐತೆ ಅನ್ಕೊಂಡ್ಬಿಟ್ಟಿದ್ದೀರಾ? ನೋ. ಭಾರತ ಶ್ರೀಲಂಕಾವನ್ನ ಬೇರ್ಪಡಿಸುವಂತಹ ಆ ಜಲಸಂಧಿ ಮಾರ್ಗ ಏನಿದೆ, ಆ ಜಲಸಂಧಿ ಮಾರ್ಗವನ್ನ ಪಾಕ್ ಜಲಸಂಧಿ ಅಂತ ಹೇಳ್ತೀವಿ. PALK, ಪಾಕ್ ಜಲಸಂಧಿ ಅಂತ ಹೇಳ್ತಾರೆ. ಆ ಪಾಕ್ ಜಲಸಂಧಿಯನ್ನ 2021ರ ಆರಂಭದ ತಿಂಗಳಲ್ಲೇ ಈಜಾಡ್ಕೊಂಡು ರೆಕಾರ್ಡ್ ಬ್ರೇಕ್ ಮಾಡ್ತಾರೆ. ಫಸ್ಟ್ ಇಡೀ ಆಂಧ್ರ ಪ್ರದೇಶಕ್ಕೆ ಖುಷಿಯ ಟೈಮ್ನಲ್ಲಿ. ಅದಾದ ಬಳಿಕ ಇನ್ನೂ ಒಂದು ಧೈರ್ಯ ನೋಡಿ, ಫೆಬ್ರವರಿ ತಿಂಗಳಲ್ಲಿ ಮತ್ತೆ ಇನ್ನೂ ಒಂದು ಸಾಧನೆಯನ್ನ ಮಾಡ್ತಾರೆ. ಈ ಕಡೆ ಕೇರಳ ಭಾಗಕ್ಕೆ ಬಂದ್ರೆ, ನೀವು ಅರಬ್ಬಿ ಸಮುದ್ರಕ್ಕೆ ಬಂದ್ರೆ, ಈ ಕಡೆಗೆ ಲಕ್ಷದ್ವೀಪ ಅಂತಿದೆ. ಆ ಲಕ್ಷದ್ವೀಪನ ರೌಂಡ್ ಹೊಡ್ಕೊಂಡು ಬಂದು ಅಲ್ಲೊಂದು ರೆಕಾರ್ಡ್ ಮಾಡ್ತಾರೆ.
ಏನು ಕಮ್ಮಿ ಕಿಲೋಮೀಟರ್ ಇರುತ್ತೆ ಅದು ರೌಂಡ್ ಹೊಡ್ಕೊಂಡು ಈಜು ಹೊಡ್ಕೊಂಡು ಬರುವಂಥದ್ದು ಅಂತ. ಇನ್ನೂ ಕೆಲವ್ರು ಹೇಳ್ಬೋದು ಈಗ ಜೊತೆಲೆ ಅವರು ಇವರು ಹೋಯ್ತಾರೆ ಕಾಪಾಡ್ತಾರೆ ಅನ್ನೋ ಧೈರ್ಯ ಅಂತ. ಮಾಡಿ ನೀವು ನೋಡೋಣ ಯಾರಾದರೂ ಹಂಗನ್ನೋಂಥವ್ರು. ಸೊ ಓವರಾಲ್ ಆಗಿ ಇಷ್ಟು ಸಾಧನೆಯನ್ನು ಮಾಡಿರುವಂತಹ ಮಧ್ಯ ವಯಸ್ಸಿನ ಮಹಿಳೆಗೆ ನನ್ನ ಕಡೆಯಿಂದ ಹಾರ್ಟ್ಲಿ ಕಂಗ್ರ್ಯಾಚುಲೇಷನ್ಸ್. ನಿಮಗೆ ಶುಭಾಶಯಗಳು ಮೇಡಮ್. ನಮ್ಮ ಭಾಷೆ ನಿಮಗೆ ಅರ್ಥ ಆಗುತ್ತೆ ಇಲ್ವೋ ಗೊತ್ತಿಲ್ಲ, ಬಹುಶಃ ನೀವು ವಿಡಿಯೋನ ನೋಡ್ತಿರಲ್ವೋ ಗೊತ್ತಿಲ್ಲ. ನಿಮಗೆ ಒಳ್ಳೇದಾಗಲಿ, ಆ ಭಗವಂತ ಮತ್ತಷ್ಟು ಸಾಧನೆಯನ್ನು ಮಾಡುವಂತಹ ಶಕ್ತಿಯನ್ನು ನಿಮಗೆ ಕೊಡಲಿ, ಆಯುಷನ್ನು ನಿಮಗೆ ಕೊಡಲಿ, ಜೊತೆಗೆ ಆ ಎನರ್ಜಿ ನಿಮಗೆ ಮತ್ತಷ್ಟು ಸಿಗಲಿ. ನಿಮ್ಮ ಸಾಧನೆಯನ್ನು ಗೌರವಿಸಿ ಈ ಗೌರ್ಮೆಂಟ್ ನಿಮಗೆ ಪ್ರಶಸ್ತಿ ಪುರಸ್ಕಾರಗಳನ್ನ ಕೊಡಲಿ, ಜೊತೆಗೆ ಒಂದಷ್ಟು ಸವಲತ್ತುಗಳನ್ನು ಕೂಡ ನಿಮಗೆ ಕೊಡಲಿ, ರಾಷ್ಟ್ರ ಮಟ್ಟದಲ್ಲಿ ನಿಮಗೆ ಗುರುತಿಸ್ಕೊಳ್ಳುವಂಥ ಅವಕಾಶವನ್ನು ಕಲ್ಪಿಸ್ಕೊಡ್ಲಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಹಾಗೆಯೇ ಪವನ್ ಕಲ್ಯಾಣ್ ಅವರಾಗಿರ್ಬೋದು, ಅಂದರೆ DCM, ಪ್ರಸ್ತುತ ಆಂಧ್ರ ಪ್ರದೇಶದ DCM, ಈ ಕಡೆ CM ಚಂದ್ರಬಾಬು ನಾಯ್ಡು, ಅವರೆಲ್ಲರೂ ಕೂಡ ಅವರನ್ನ ಟ್ವಿಟರಲ್ಲಿ ಅವರ ಫೋಟೋಗಳು ಮತ್ತು ವಿಡಿಯೋಗಳನ್ನು ಹಾಕುವ ಮೂಲಕ ಪ್ರಶಂಸೆಯನ್ನು ವ್ಯಕ್ತಪಡಿಸಿದ್ರು, ಅಂದರೆ ಕಂಗ್ರ್ಯಾಚುಲೇಷನ್ಸ್ ಅನ್ನು ಕೋರಿದ್ರು. ಆದರೆ ಜನಗಳು ತುಂಬ ಬೇಸರವನ್ನು ವ್ಯಕ್ತಪಡಿಸ್ತಾ ಇರೋದೇನು ಅಂತಂದರೆ, ಒಬ್ಬರು ಮಹಿಳೆ ಇಷ್ಟೆಲ್ಲ ಸಾಧನೆ ಮಾಡೋರೆ, ಬಟ್ ನಮ್ಮ ಮೀಡಿಯಾಗಳು ಒಂದೂರು ಚೂರಾರು ತೋರ್ತಿಲ್ವಲ್ಲ ಅನ್ನುವಂಥದ್ದು ಅಲ್ಲಿ ಆಂಧ್ರ ಪ್ರದೇಶ ಜನರ ಕೋಪ. ನಾವು ಕರ್ನಾಟಕದಲ್ಲಿ ಕೆಲವರು ಹೇಳ್ತಿರ್ತೀವಲ್ಲ, ಇದೆಲ್ಲ ಆಗೈತೆ ನಮ್ಮ ಮೀಡಿಯಾದವ್ರು ಏನು ತೋರಿಸೋದಿಲ್ವಲ್ಲ ಅಂತ. ನಾಟ್ ಓನ್ಲಿ ಇಲ್ಲಿ ಮಾತ್ರ ಅಲ್ಲ ಈ ರೀತಿ ಆಗ್ತಿರೋಂಥ ಸಮಸ್ಯೆ, ಬೇರೆ ರಾಜ್ಯಗಳಲ್ಲೂ ಕೂಡ ಈ ರೀತಿ ಸಮಸ್ಯೆಗಳಾಗ್ತಿದ್ದಾವೆ. ಬಹುಶಃ ನಾನು ಈ ಫೀಲ್ಡಲ್ಲಿ ಇದ್ಕೊಂಡು, ಅಂದರೆ ಯೂಟ್ಯೂಬರ್ ಆಗಿ ಯೂಟ್ಯೂಬ್ನಲ್ಲಿ ಒಂದಷ್ಟು ಕಂಟೆಂಟ್ಗಳನ್ನು ಮಾಡುವಂಥದ್ದು, ಸಮಾಜದ ವಿಚಾರಗಳನ್ನು ತಿಳಿಸುವಂಥದ್ದು, ನನಗೆ ಸಿಕ್ಕಿರುವಂಥದ್ದೇ ಮಾಹಿತಿ ಒಂದು 2-3 ದಿನ ಲೇಟಾಗಿ, ಅಂದರೆ ನಿಮ್ಗಳಿಗೆ ಕೆಲವರಿಗೆ ಸಿಕ್ಕಿರಲ್ಲ ಅಂತ ಅನ್ಕೊಳ್ತೀನಿ. ತುಂಬ ಜನ ನೋಡಿರ್ತೀರಿ ಸೋಷಿಯಲ್ ಮೀಡಿಯಾ ಯೂಸರ್ಸ್ಗಳು. ಸೊ ಆ ಕಾರಣದಿಂದ ಆ ಸಲುವಾಗಿ ಈ ವಿಡಿಯೋ ನಮ್ಮ ಜನರನ್ನ ರೀಚ್ ಮಾಡಲಿ, ಒಬ್ಬರು ಸಾಧಕಿ ನಮ್ಮ ಜನಕ್ಕೆ ಗೊತ್ತಾಗ್ಲಿ, ಆ ಸಾಧನೆ ನಮ್ಮ ಜನಕ್ಕೆ ತಿಳಿಲಿ, ಅದರಿಂದ ಒಂಚೂರಾದರೂ ಪ್ರಭಾವ ಆಗಲಿ, ಅವರ ಜೀವನದಲ್ಲಿ ಏನೇನೆಲ್ಲ ಕನಸುಗಳನ್ನ ಕಟ್ಕೊಂಡಿದ್ದಾರೆ ಅದೆಲ್ಲವನ್ನು ಕೂಡ ಈಡೇರಿಸ್ಕೊಳ್ಳಿ ಈ ಮೂಲಕ. ಇದೊಂದು ಧೈರ್ಯ ನಿಮಗೆ ಇದನ್ನೇ ಮಾಡಿ ಅಂತ ನಾನು ಹೇಳ್ತಿಲ್ಲ, ಇದೊಂದು ಸಣ್ಣ ಎಕ್ಸಾಂಪಲ್ ತಗೊಳ್ಳಿ ನೀವು ಬೇಕ್ರೆ. ಇಂಥವ್ರೆ ಮಾಡೋರೆ, ನಮ್ಮದೇನು ದಾಡಿ ಅನ್ನುವಂಥದ್ದು ಒಂದು ಮನಸ್ಸು ಹಾಕೊಳ್ಳಿ. ದೃಢವಾಗಿ ಶ್ರದ್ಧೆ, ಭಕ್ತಿ, ತಾಳ್ಮೆಯಿಂದ ಮಾಡುವಂಥ ಕೆಲಸವನ್ನು ಕಂಟಿನ್ಯೂಸ್ಲಿ ಒಂದು ಕಾನ್ಸಂಟ್ರೇಟ್ ಇಟ್ಕೊಂಡು ಮಾಡಿ. ಖಂಡಿತವಾಗಿಯೂ ನೀವು ನಿಮ್ಮ ಲೈಫಲ್ಲಿ ಏನೇನು ಕೆರಿಯರಲ್ಲಿ ಹಾಕೊಂಡಿರ್ತಿರಲ್ಲ, ಸಣ್ಣದೋ ಪುಟ್ಟದೋ ದೊಡ್ಡದೋ ಸಾಧನೆ ಮಾಡೇ ಮಾಡ್ತೀರಿ ಅಂತ ಹೇಳ್ತಾ ಈ ವಿಡಿಯೋನಲ್ಲಿ ಎಂಡ್ ಮಾಡ್ತಾ ಇದ್ದೀನಿ. ಸಾಧ್ಯ ಆದರೆ ಇದನ್ನು ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಗೆ ಇಷ್ಟ ಆದರೆ ನಮ್ಮ ఛానల్ని సబ్స్క్రైబ్ ಮಾಡ್ಕೊಳ್ಳಿ. జೊತೆಗೆ ఆ వీడియోನ ప్రసార ಮಾಡ್ತೀನಿ ನೋಡಿ. థ్యాంక్ యూ, ధన్యవాద. నా పేరు గోలి శ్యామల. నా ఏజ్ చెప్పుకోవడానికి నేను చాలా ప్రౌడ్గా ఫీల్ అవుతాను. 52 ఇయర్స్ నాకు ఇప్పుడు. పుట్టి పెరిగిందంతా కూడా సామర్లకోట, ఒక చిన్న రైతు కుటుంబం. కానీ ఈరోజు స్విమ్మింగ్లో విశాఖపట్నం నుంచి స్టార్ట్ చేసి కాకినాడ వరకు రీచ్ అవ్వటం జరిగింది. ఈ స్విమ్మింగ్ ప్యాటర్న్ వచ్చి ల్యాండ్లో విశాఖపట్నం ఆర్కే బీచ్లో స్టార్ట్ అయింది. కాకినాడ ఎన్టీఆర్ బీచ్లోనే ఎండ్ చేయాలని మేము అనుకున్నాము. అప్పటి వరకు కూడా ల్యాండ్ టచ్ చేయలేదు, ఓన్లీ బోట్లోనే స్విమ్మింగ్ చేసి బోట్లోకి వెళ్ళటం జరిగింది. సో ఈ జర్నీలో నాకు కొంచెము ఇబ్బంది కలిగించింది. కొద్దిగా ఒక్క రోజు మాత్రం స్ట్రగుల్ అయింది. క్రూ సపోర్ట్, క్రూ హెల్త్ కొద్దిగా సపోర్ట్ చేయలేదు, ఎందుకంటే సీ సిక్నెస్ అనేది ఉంటుంది. మాకందరికీ కూడా వామిటింగ్స్, లూజ్ మోషన్స్ అవటము, అంటే ఆ మోషన్ ఉంటుంది బోట్లో పడుకున్నప్పుడు కూడా, సరిగా నిద్ర పట్టకపోవడం. సెకండ్ డే నుంచి మేమందరం కూడా స్విమ్మింగ్ మీదనే ఫోకస్ చేసాము. సో ఈ రకంగా సాగుతున్న జర్నీలో మాకు అత్యంత హ్యాపీనెస్ ఇచ్చింది తాబేళ్లు. ఎక్కడ చూసినా కూడా తాబేళ్లు కనిపిస్తూ ఉంటే మాకు చాలా చాలా హ్యాపీ అనిపించేది. అండ్ అంతేకాదు, నేను స్విమ్ చేస్తుంటే నన్ను టచ్ చేయటం, నా పాదాలు ముట్టుకోవటము, నా చేతులు ముట్టుకోవటం, నా పక్కనే స్విమ్ చేయటం, మేమంతా చాలా చాలా ఎంజాయ్ చేస్తాం. పెద్ద పెద్ద తాబేళ్లు అండ్ చిన్న చిన్న తాబేళ్లు నా ఫీట్ దగ్గర, నా కాళ్ళ దగ్గర అవి ఫాలో అవుతూ ఉంటాయి. ఈమె ఎవరు, ఇలా ఉంది అని చూస్తున్న ఫీలింగ్ కలిగింది.